PCOS. PCOS ಅಂದರೆ ಏನು ಅಂತ ಕೇಳ್ಕೊಳ್ಳೋಣ ಬನ್ನಿ. ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಎಂಬುದು ಹಾರ್ಮೋನಲ್ ಅಸಮತೋಲನದಿಂದ ಉಂಟಾಗುವ ಮಹಿಳೆಯರ ಆರೋಗ್ಯ ಸಮಸ್ಯೆ. ಇದರಿಂದ ಮಾಸಿಕ ಚಕ್ರದಲ್ಲಿ ಅಡಚಣೆ, ತೂಕ ಹೆಚ್ಚಾಗುವುದು, ಕೂದಲು ಉದುರುವಿಕೆ ಮುಂತಾದ ಸಮಸ್ಯೆಗಳು ಉಂಟಾಗಬಹುದು. PCOSಗೆ ಕಾರಣ ಏನು ಅಂತ ನೋಡೋಣ ಬನ್ನಿ. ಹಾರ್ಮೋನಲ್ ಅಸಮತೋಲನ, ಜೆನೆಟಿಕ್ಸ್, ಕುಟುಂಬದಲ್ಲಿ ಯಾರಿಗಾದರೂ ಇದ್ದರೆ ನಿಮಗೂ ಆಗುವ ಸಾಧ್ಯತೆ ಇರುತ್ತದೆ. ಒಬೆಸಿಟಿ, ಇದರಿಂದ ಹಾರ್ಮೋನ್ ಅಸಮತೋಲನ ಉಂಟಾಗಬಹುದು. ಆಹಾರ ಮತ್ತು ಜೀವನ ಶೈಲಿ, ಅಸಮತೋಲನಯುಕ್ತ ಆಹಾರ ಸೇವನೆ ಮತ್ತು ಕೆಲವು ಜೀವನ ಶೈಲಿ ಕೂಡ ಪ್ರಮುಖ ಕಾರಣಗಳಾಗಬಹುದು. PCOS ನಿಯಂತ್ರಣಕ್ಕೆ ಮನೆಮದ್ದುಗಳು ನೋಡೋಣ ಬನ್ನಿ. ಆರೋಗ್ಯಕರ ಆಹಾರ ಸೇವನೆ. ನಮ್ಮ ಪ್ರತಿನಿತ್ಯ ಆಹಾರದಲ್ಲಿ ನಾವು ಅರಿಶಿಣ, ಅಕ್ಕಿ ಮತ್ತು ಗೋಧಿಯ ಬದಲಿಗೆ ಮಿಲ್ಲೆಟ್ಸ್, ಹಸಿರು ತರಕಾರಿಗಳು, ಬಾದಾಮಿ ಮತ್ತು ವಾಲ್ನಟ್ಸ್ ಇವುಗಳನ್ನು ಹೆಚ್ಚಾಗಿ ಆಹಾರದಲ್ಲಿ ಬಳಸೋದ್ರಿಂದ PCOSನ ನಿಯಂತ್ರಣ ಮಾಡಬಹುದು. ಮೆಂತ್ಯ ನೀರು. ರಾತ್ರಿ 1 ಲೋಟಕ್ಕೆ ಮೆಂತ್ಯ ಬೀಜಗಳನ್ನು ನೀರಿನಲ್ಲಿ ನೆನೆಸಿ ನಂತರ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯುವುದರಿಂದ ಇದು ಇನ್ಸುಲಿನ್ ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಅಶ್ವಗಂಧ. ಇದು ಒತ್ತಡ ಕಡಿಮೆ ಮಾಡುತ್ತಿದ್ದು ಹಾರ್ಮೋನ್ ಸಮತೋಲನಕ್ಕೆ ಸಹಾಯ ಮಾಡುತ್ತದೆ. ತುಳಸಿ. ತುಳಸಿ ಎಲೆ ತಿನ್ನುವುದರಿಂದ ಶುಗರ್ ಲೆವೆಲ್ ಕಡಿಮೆಯಾಗಬಹುದು ಮತ್ತು PCOS ನಿಯಂತ್ರಿತವಾಗಬಹುದು. ವ್ಯಾಯಾಮ ಮತ್ತು ಯೋಗ. ಪ್ರತಿದಿನ ವ್ಯಾಯಾಮ PCOS ನಿಯಂತ್ರಣಕ್ಕೆ ಸಹಾಯ ಮಾಡುತ್ತದೆ. ಯೋಗಾಸನಗಳು: ಭದ್ರಾಸನ, ಸೂರ್ಯ ನಮಸ್ಕಾರ, ಬಲಾಸನ ಮತ್ತು ಕಪಾಲಭಾತಿ ದೇಹದ ಮೆಟಬಾಲಿಸಮ್ ಹೆಚ್ಚಿಸಲು ಸಹಾಯವಾಗುತ್ತದೆ. PCOSಗೆ ಒಂದು ಪ್ರಮುಖ ಕಾರಣವೆಂದರೆ ಹೆಚ್ಚು ಒತ್ತಡ. ಧ್ಯಾನ, ಪ್ರಾಣಾಯಾಮ ಮತ್ತು ಉತ್ತಮ ನಿದ್ರೆಯಿಂದ PCOS ನಿಯಂತ್ರಿಸಲು ಸಹಾಯ ಮಾಡಬಹುದು. ದಿನಕ್ಕೆ 3-4 ಲೀಟರ್ ನೀರು ಕುಡಿಯಿರಿ. ಗ್ರೀನ್ ಟೀ, ಮೆಂತ್ಯ ನೀರು ಅಥವಾ ಜೀರಿಗೆ ನೀರು ಸಹ ಬಳಸಬಹುದು. PCOS ಇರುವವರು ತಪ್ಪಿಸಬೇಕಾದ ವಿಷಯಗಳು: ಜಂಕ್ ಫುಡ್, ಹೆಚ್ಚು ಸಕ್ಕರೆ, ಕಾರ್ಬೋಹೈಡ್ರೇಟ್ ಕಡಿಮೆ ಮಾಡಿ, ಕೊಬ್ಬಿದ ಆಹಾರ, ಫಾಸ್ಟ್ ಫುಡ್ ತಪ್ಪಿಸಬೇಕು, ಅತಿಯಾದ ಒತ್ತಡವನ್ನು ತಗ್ಗಿಸಬೇಕು, ಯಾಕೆಂದರೆ ಇದು ಹಾರ್ಮೋನ್ ಅಸಮತೋಲನವನ್ನು ಉಂಟುಮಾಡಬಹುದು. ನಿಮ್ಮ ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಟ್ಟರೆ PCOS ಸಂಪೂರ್ಣವಾಗಿ ಗುಣಪಡಿಸಬಹುದಾಗಿದೆ. ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸಿ, ನೈಸರ್ಗಿಕ ಮನೆಮದ್ದುಗಳನ್ನು ಅನುಸರಿಸಿ ಮತ್ತು ಆರೋಗ್ಯಕರ ಜೀವನವನ್ನು ಸಾಗಿಸಿ. PCOS ರಿಲೇಟೆಡು ಜನರಲ್ ಆಗಿ ಹೋಮ್ ರೆಮಿಡೀಸ್ನ ಹೇಳಿದ್ದೀನಿ. ಆದರೆ ಪರ್ಸನ್ ಟು ಪರ್ಸನ್ ಈ PCOS ಏನಿದೆ ಅದರ ಗುಣಲಕ್ಷಣಗಳಾಗಿರ್ಬೋದು, ಅದರ ತೀವ್ರತೆ ಆಗಿರ್ಬೋದು, ಒಬ್ಬೊಬ್ರಿಗೂ ಒಂದೊಂದು ಥರ ಇರುತ್ತೆ. ಹಾಗಾಗಿ ನೀವು ಪರ್ಟಿಕ್ಯುಲರ್ ಆಗಿ ಡಾಕ್ಟರ್ನ ಇನ್ ಪರ್ಸನ್ ಕನ್ಸಲ್ಟೇಷನ್ ತಗೊಂಡು ಇದಕ್ಕೆ ಮೆಡಿಕೇಷನ್ ತಗೊಂಡ್ರೆ ಉತ್ತಮ ಅಂತ ಭಾವಿಸ್ತೀನಿ. ಈ ಮಾಹಿತಿ ನಿಮಗೆ ಹೆಲ್ಪ್ ಆಯಿತು ಅಂತ ಭಾವಿಸ್ತಾ ಇದ್ದೀನಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.